ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ಕೋ ಇಂಜಿನಿಯರ್ಡ್ ವಿತ್ ಲೈಕಾ ಅಂತ. ಸೊ ಇವತ್ತು ಈ ಇನ್ಬಾಕ್ಸ್ನಲ್ಲಿ ಏನಿದೆ ಅಂದರೆ ಇನ್ಸ್ಟಾ360 ಏಸ್ ಪ್ರೋ ಮತ್ತು ಒಂದು ಬ್ಯಾಟ್ರಿ, ಸ್ಟ್ಯಾಂಡರ್ಡ್ ಮೌಂಟ್, ಅದೆಸಿವ್ ಸ್ಟಿಕ್ಕಿ ಮೌಂಟ್, ಇದು ಗಮ್ ಥರ ಬರುತ್ತೆ, ಮತ್ತು ಡಬಲ್ ಸೈಡ್ ಸಿ ಕೇಬಲ್ ಮತ್ತು ಗೈಡ್ ಯಾವ ಥರ ಸ್ಟಾರ್ಟ್ ಮಾಡಬೇಕು, ಏನಾದರೂ ಡೌಟ್ಸ್ ಇದ್ದರೆ ಆ ಗೈಡೆನ್ಸ್ ಬುಕ್ನಲ್ಲಿ ನಾವು ನೋಡ್ಬೋದು. ಇನ್ನು ಮತ್ತು ಹೈಲೈಟ್ಸ್ ಅಸಿಸ್ಟೆನ್ಸ್ ಇದೆ, ಮತ್ತು 2.4 ಇಂಚಸ್ ಆಫ್ ಫ್ಲಿಪ್ ಸ್ಕ್ರೀನ್ ಇದು, ಮತ್ತು 33 ಫೀಟ್ ಆಫ್ ಇನ್ಸೈಡ್ ವಾಟರ್ನಲ್ಲಿ ಹೋಗ್ಬೋದು, ಮತ್ತು ಮ್ಯಾಗ್ನೆಟಿಕ್ ಮೌಂಟು ತುಂಬ ಪವರ್ ಜಾಸ್ತಿ. ಮತ್ತು ಇಲ್ಲಿ ಇನ್ನೊಂದು ಬ್ಯೂಟಿಫುಲ್ ಫ್ಯೂಚರ್ ಏನಂದರೆ ಸ್ಟಾಪ್ ರೆಕಾರ್ಡಿಂಗ್ ಅಂತ. ನಾವು ವಾಯ್ಸ್ನಿಂದನೂ ಹೇಳ್ಬೋದು, ಟೇಕ್ ಎ ಪಿಕ್ಚರ್, ಮಾರ್ಕ್ ದಟ್ ಅಂತ, ಸ್ಟಾಪ್ ರೆಕಾರ್ಡಿಂಗ್ ಅಂತ ನಾವು ಕೈ ತೋರಿಸ್ಬೋದು. ಇದೆಲ್ಲ ಈ ಥರ ಫ್ಯೂಚರ್ಸ್ ಇದೆ. ಆ್ಯಂಡ್ ಸೆಕೆಂಡ್ ಬಂದುವಾಗ ಈಗ ಬಾಕ್ಸ್ ಹೊರಗಡೆ ಏನಿದೆ ನೋಡ್ಬಿಡೋಣ. ಓಕೆ, ಆಕ್ಸರೀಸು ಏನೇನಿದೆ ಅಂದರೆ ಲೈಕ್ ಬೇಕಂದರೆ ನೆಕ್ಸ್ಟು ಇದು ಸಿ ಪಿನ್ನು, ಮತ್ತು ಇದು ಸ್ಟಿಕ್ಕಿ ಮೌಂಟ್. ಅದು ಫೈನಲ್ ಆಗಿ ಇದು ಮೌಂಟ್ ಒಂದು ಕೊಟ್ಟಿದ್ದಾರೆ. ಇನ್ಸ್ಟಾ360 ಇಷ್ಟು ಕ್ಯಾಮ್ರಾ. ಓಕೆ, ಹೆವಿ ಇದೆ ಕ್ಯಾಮ್ರಾ. ಈ ಯಾರೋ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ, ಅದೇ ಥರನೇ ಡೌನ್ ಈ ಥರ ಪುಷ್ ಮಾಡಬೇಕು ಅಷ್ಟೇ. ಪುಷ್ ಮಾಡಿದ ತಕ್ಷಣ ಇಲ್ಲಿ ಬಂದ್ಬಿಡುತ್ತೆ. ಮತ್ತು ಇದು ಈ ಥರ ಫುಲ್ ಮಾಡಬೇಕು ಈಚೆ ಬ್ಯಾಟ್ರಿನ. ಇನ್ಸೈಡ್ ನೋಡಿದ್ರ ಹೆಂಗಿದೆ. ಮತ್ತು ಇದು 2.4 ಸ್ಕ್ರೀನ್ ಇದೆ ಅಲ್ವಾ. ಆ್ಯಕ್ಚುಲಿ ಇದು ಲಾಕ್ ಇದೆ, ಇಲ್ಲೊಂದು ಲಾಕ್ ಐತೆ. ಸೊ ಎರಡು ಒಂದೇ ಸಾರಿ ಈ ಥರ ಒತ್ತಬೇಕು. ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನಮಗೆ ಯಾವ ಆ್ಯಂಗಲ್ನಲ್ಲಿ ಬೇಕು, ಇಷ್ಟೊಂದು ಬೇಕಾ ಫುಲ್ಲ ಬೇಕಾ ಈ ಥರನೂ ಇಟ್ಕೋಬೋದು. ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಕಾಣಿಸ್ತಾ ಇದೆ ನೋಡಿದ್ರಾ. ಇದೇನಂದರೆ ನಾನೇ ಓದ್ತೀನಿ. ಕ್ಯಾಮ್ರಾ ಕ್ಲೀನಿಂಗ್ ಪ್ರಾಸೆಸ್ ಆಫ್ಟರ್ ಯೂಸಿಂಗ್ ಇನ್ ಸಿ ವಾಟರ್. ಅಂದರೆ ನಾವು ಸಿ ವಾಟರ್ನಲ್ಲಿ ವ್ಲಾಗ್ ಮಾಡ್ತೀವಿ, ಹಾಗೆ ತಗೊಂಡೋಗ್ತೀವಲ್ಲ. ಸೊ ಸಿ ವಾಟರ್ ಬಂದುಬಿಟ್ಟು ಫುಲ್ಲು ಸಾಲ್ಟ್ ವಾಟರ್. ಸೊ ಆವಾಗ ಇದೆಲ್ಲ ಸ್ಟಿಕ್ ಆಗುತ್ತಲ್ಲ. ಸೊ ನಾವು ಸ್ವಲ್ಪ ಮಿನರಲ್ ವಾಟರ್ ಇರುತ್ತಲ್ಲ ಅದನ್ನಲ್ಲಿ ತಗೊಂಡು ಫುಲ್ಲ ನೀಟಾಗಿ ಉಜ್ಜಬೇಕು. ಅವಾಗ ಸಾಲ್ಟ್ ಇರೋ ವಾಟರೆಲ್ಲ ಎಲ್ಲ ರಿಮೂವ್ ಆಗಿಬಿಡುತ್ತೆ. ಸೊ ಕ್ಲೀನ್ ಆಗುತ್ತೆ. ಅದನ್ನ ಇಲ್ಲಿ ಮೆನ್ಷನ್ ಮಾಡಿದರು. ಓಕೆ, ಸೆಕೆಂಡು ಬಂದ್ಬಿಟ್ಟು ಮತ್ತು ಇದು ಇಲ್ಲಿನೂ ಲಾಕ್ ಆಗುತ್ತೆ. ಸ್ಕ್ರೀನು ಇದು ಆನ್ ಮಾಡಿದ ತಕ್ಷಣ ಇಲ್ಲಿ ಒಂದು ಬ್ಲಿಂಕ್ ಥರ ಬರುತ್ತೆ. ಓಕೆ, ಆನ್ ಆಗಿದೆ. ಈ ಥರ ಟ್ರ್ಯಾಕ್ ಮಾಡಿದರೆ ಸೊ ಇಲ್ಲೇನಂದರೆ ಈ ಆಪ್ಷನ್ ಬಂದುಬಿಟ್ಟು ನಮಗೆ ಕ್ವಿಕ್ ಆನು, ಮತ್ತು ಇದು ಸ್ಕ್ರೀನ್ ಪೋರ್ಟ್ರೇಟ್ ಲಾಕು, ಮತ್ತು ಇದು ಬಂದುಬಿಟ್ಟು ಜೆಸ್ಟರ್ ಆನ್. ಅದೇ ಕೈ ತೋರಿಸಿದ್ರೆ ನಮಗೆ ಕಂಟ್ರೋಲ್ ಆಗುತ್ತಲ್ವ. ಅದೊಂದೇನೆಂದರೆ ಇದು ಬ್ರೈಟ್ನೆಸ್ಸು ನಾವು ಎಷ್ಟು ಕಡಿಮೆ ಮಾಡಬೇಕು, ಎಷ್ಟು ಜಾಸ್ತಿ ಮಾಡಬೇಕು, 100% ಆ ಥರ ಮಾಡ್ಕೋಬೋದು. ಸೊ ಸೆಕೆಂಡ್ ಬಂದುಬಿಟ್ಟು ಇದು ಲಾಕು, ಸ್ಕ್ರೀನ್ ಲಾಕು. ಮತ್ತು ನೆಕ್ಸ್ಟು ಇದು ವಾಲ್ಯೂಮ್ ಹೈ, ಮೀಡಿಯಮ್, ಲೋ ಅಂತ ಇದೆ, ಮತ್ತು ಮ್ಯೂಟು. ಸೊ ಸೆಕೆಂಡ್ ಬಂದುಬಿಟ್ಟು ಇದು ಟೈಮರ್ ಕ್ಯಾಪ್ಚರು ಅದು. ಮತ್ತು ಇದು ಇಂಡಿಕೇಟರ್ ಲೈಟು. ಏನಂದರೆ ಇಂಡಿಕೇಟರ್ ಲೈಟ್ ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ, ಇಲ್ಲಿ ಒಂದು ಇಂಡಿಕೇಟರ್ ಬರುತ್ತೆ. ಇದು ಆನ್ ಮಾಡಿದ ತಕ್ಷಣ ಇಂಡಿಕೇಟರು. ಸೊ ಮತ್ತು ಇದು ಆನ್ ಮಾಡಿದರೆ ಇಲ್ಲಿ ಆಫ್ ಆಗಿಬಿಡುತ್ತೆ. ಸೊ ಅದು ಇಂಡಿಕೇಟರ್, ಲೈಕ್ ಚಾರ್ಜಿಂಗ್ ಅದೆಲ್ಲ ಮಾಡ್ತಾ ಇರ್ತೀವಿ. ಮತ್ತು ಇದೇನೆಂದರೆ ಗ್ರಿಡ್, ಅಂದರೆ ನಾವು ಫುಲ್ಲು ಈ ಸಿಂಬಲ್ ಇದೆಯಲ್ಲ ಆ ಥರ ನಮಗೆ ಸ್ಕ್ರೀನಲ್ಲಿ ಕಾಣಿಸುತ್ತೆ. ಅದು ಇದು ಬಂದುಬಿಟ್ಟು ಬ್ಲೂಟೂತ್ ಇಯರ್ಫೋನ್ಸ್ ಹೆಂಗೆ ಬ್ಲೂಟೂತ್ನಲ್ಲಿ ಕನೆಕ್ಟ್ ಮಾಡ್ತೀವೋ ಅದೊಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದೊಂದು. ನೆಕ್ಸ್ಟು ಸ್ಟೇರಿಯೋ, ವಿಂಡ್ ರಿಡಕ್ಷನ್, ಮತ್ತು ಡೈರೆಕ್ಷನ್ ಫೋಕಸ್. ಅಂದರೆ ಈ ಸ್ಟೇರಿಯೋ ಏನಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ವಿಂಡ್ ರಿಡಕ್ಷನ್ ಅಂದರೆ ನಾವು ಮೋಟೋ ವ್ಲಾಗಿಂಗ್ ಮಾಡೋ ಟೈಮಲ್ಲಿ ಏನಾದರೂ ಫುಲ್ಲು ಗಾಳಿ ಬರ್ತಾ ಇದೆ ಅಂದರೆ ಅದು ಸ್ವಲ್ಪ ನಮಗೆ ಕಡಿಮೆ ಮಾಡಿ ವಾಯ್ಸ್ ಕ್ಲಾರಿಟಿ ಕೊಡುತ್ತೆ. ಅದೊಂದು. ಡೈರೆಕ್ಷನ್ ಫೋಕಸ್ ಅಂದರೆ ನಾವು ಯಾವ ಸೈಡು ನಮ್ಮ ವಾಯ್ಸ್ನ ರೈಟ್ ಆರ್ ಲೆಫ್ಟ್ ಸೈಡ್ನಲ್ಲಿ ತಿರುಗಿಸ್ತೀವೋ ಆ ಸೈಡ್ನಲ್ಲಿ ಅದು ಕ್ಯಾಪ್ಚರ್ ಆಗುತ್ತೆ. ಅದೊಂದು ಅಡ್ವಾಂಟೇಜ್, ಗುಡ್ ಫ್ಯೂಚರ್. ಮತ್ತು ಇನ್ನೊಂದು ಬಂದರೆ
ಫೈನಲ್ ಆಗಿ ರೆಸೊಲ್ಯೂಷನ್ಸು. ಈ ರೆಸೊಲ್ಯೂಷನ್ಸ್ನಲ್ಲಿ 4K ಇದೆ, 30. ಈ 4Kನಲ್ಲಿ 25, 24 ಅಂತ ನಾವು ಫ್ರೇಮ್ ರೇಟ್ಸ್ ಇಟ್ಕೋಬೋದು. ಆ ಥರ 1080, 24 ಈ ಥರ ರೆಸೊಲ್ಯೂಷನ್ಸ್ ಇದೆ. ಸೊ ಸೆಕೆಂಡು ಬಂದುಬಿಟ್ಟು ಇಲ್ಲಿ ಫ್ರೇಮ್ ವಿಡಿಯೋ ಇದೆ. ಈ ಥರ ಅಂದರೆ ನಾವು ರೀಲ್ಸ್ ಕ್ರಿಯೇಟ್ ಮಾಡ್ಕೋಬೇಕು, ಆ ಥರನೂ ಇದು ಮಾಡ್ಕೋಬೋದು. ಸೆಕೆಂಡ್ ಬಂದುಬಿಟ್ಟು ಟೈಮ್ ಶಿಫ್ಟು. ಇದು ಒಂಥರ ಡಿಫ್ರೆಂಟ್ ನ್ಯೂ ಫ್ಯೂಚರ್ ಇದೆ. ಅಂದರೆ ನಮಗೆ ಒಂದೊಂದು ರೆಕಾರ್ಡ್ಗೆ ಒಂದೊಂದು ಮಾಡ್ಬೋದು. ಸೊ ಟೈಮ್ ಲ್ಯಾಪ್ಸ್ ಇದೆ, ಮತ್ತು ಇಲ್ಲಿ ಬಂದುಬಿಟ್ಟು ಲೂಪ್ ರೆಕಾರ್ಡಿಂಗು, ಮತ್ತು ಇಲ್ಲಿ ಸ್ಲೋ ಮೋಷನ್. ಸೊ ಫೋಟೋ ಬರ್ಸ್ಟ್ ಫ್ರೇಮ್, ಬ್ಯಾಕ್ ಟು ಬ್ಯಾಕ್ ಫೋಟೋ ತೆಗಿತಾನೆ ಇರುತ್ತೆ. ಮತ್ತು HDR ಫೋಟೋಸ್ ಮತ್ತು ಇನ್ನೊಂದು ಆಪ್ಷನ್ ಏನೋ ಇದೆ, ವಿಡಿಯೋ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಅದೇ ರೆಸೊಲ್ಯೂಷನ್ಸ್ ಅಂತ ಹೇಳಿದಲ್ಲ, ಎಷ್ಟು 50, 60 ಅದೆಲ್ಲ ಬೇಕಾ. ಇದು ಬಂದುಬಿಟ್ಟು ಇದು ಯಾವತ್ತೂ ಒಂದು ನೋಡಿ, ಆ್ಯಕ್ಟಿವ್ HDR ಮಾತ್ರ ಆನ್ನಲ್ಲೇ ಇರಬೇಕು, ಆವಾಗಲೇ ನಮಗೆ ಒಳ್ಳೆ ರೆಸೊಲ್ಯೂಷನ್ಸ್ ಬರುತ್ತೆ. ಅದೊಂದು ಇಲ್ಲಿ ಒಂದು ಆಪ್ಷನ್ ನೋಡ್ತಾ ಇದ್ದಾರಲ್ವ, ಇದು ಬಂದುಬಿಟ್ಟು 360 ಅಂದರೆ ನಾರ್ಮಲ್, 45 ಡಿಗ್ರೀಸ್ ಅಂದರೆ ಈ ಥರ ಇರುತ್ತೆ. 60 ಅಂದರೆ ಇಷ್ಟೊಂದು ಅಂದರೆ ನಾರ್ಮಲ್ ಸ್ಕ್ವೈರ್ ಥರ ಬರುತ್ತೆ. 45 ಡಿಗ್ರೀಸ್ ಇಷ್ಟೇ. ಡೀಪ್ ರ್ಯಾಪ್ ಅಂದರೆ ಇಷ್ಟೊಂದು ಸ್ವಲ್ಪ ವ್ಲಾಗಿಂಗ್ ಥರ ಬರುತ್ತೆ. ಅಲ್ಟ್ರಾ ವೈಡ್ ಅಂದರೆ ಫುಲ್ಲು ಆ್ಯಕ್ಷನ್ ಥರ ಬರುತ್ತೆ. ಆ್ಯಕ್ಷನ್ ಅಂದರೆ ಈ ಥರ ಒಂದೊಂದು ಆಪ್ಷನ್ ಈ ಥರ ಇದೆ. ಸೊ ಇಂಡಿಕೇಟ್ ಮಾಡುತ್ತೆ ಅಂದರೆ ಯಾವ ಮೋಡ್ನಲ್ಲಿ ಇದೆ ಅಂತ. ಸೊ 4K 120 ರೆಸೊಲ್ಯೂಷನ್ 16:9. ಈ ರೆಸೊಲ್ಯೂಷನ್ ಎಷ್ಟು ಬ್ಯಾಟ್ರಿ ಇದೆ. ಇದು ಸಿಂಬಲ್ ಬಂದುಬಿಟ್ಟು ಮೆಮರಿ ಕಾರ್ಡ್ ಇಲ್ಲ ಅಂತ. ಸೊ ಇಲ್ಲಿ ನೋಡ್ಬೋದು, ಇದು ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಹಳೆ ವಿಡಿಯೋನಲ್ಲಿ ಯಾವ ಮೆಮರಿ ಕಾರ್ಡ್ ಅಂತ. ಸೊ ಹೋಗಿ ಸಾರಿ ಕ್ಲಿಕ್ ಮಾಡಿದ ತಕ್ಷಣ ಬ್ಲೂ ಕಲರ್ ಥರ. ಸೊ ಇಲ್ಲಿ ನೋಡ್ಬೋದು 4K ಕ್ಯಾಮ್ರಾನಲ್ಲಿ ಈಗ ರೆಕಾರ್ಡ್ ಮಾಡ್ತಿದ್ದೀನಿ. ಮತ್ತು ಬೇಡ ಅಂದಮೇಲೆ ಇದೇ ಸ್ಟಾರ್ಟು, ಇದೇ ರೆಕಾರ್ಡಿಂಗು. ಇಲ್ಲಿ ಇನ್ನೊಂದೇನೆಂದರೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಇದು ಬಂದುಬಿಟ್ಟು ನಮಗೆ ಆಟೋಮೆಟಿಕ್ ಅಂದರೆ ಎಲ್ಲ ಆಟೋ ಸೆಟ್ಟಿಂಗ್ಸ್ ಮಾಡ್ಕೊಂತೆ. ಬೇಡ ನಾನು ಮ್ಯಾನ್ಯುವಲ್ನಲ್ಲಿ ಮಾಡ್ಕೊತೀನಿ ಅಂದರೆ ನಿಮಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂದರೆ ಮ್ಯಾನ್ಯುವಲ್ನಲ್ಲಿ ಸೆಟ್ಟಿಂಗ್ಸ್ ಮಾಡ್ಬೋದು. ಸೊ ನಾನಂದರೆ ಆಟೋನಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೊ ನಾವೀಗ ರೆಕಾರ್ಡ್ ಮಾಡಿದ್ದು ಬಂದುಬಿಟ್ಟು ಈ ಸೈಡ್ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ನಿಮಗೆ ಒಂದು ಫ್ಯೂಚರ್ ಕಾಣಿಸ್ತಾ ಇದೆ ನೋಡಿ. ಇದು ಏನಂದರೆ ನಾವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇದು ಕೇಳುತ್ತೆ ಎಲ್ಲಿ ನಾವು ಸ್ಟಾಪ್ ಮಾಡಿರೋ ಮತ್ತೆ ಅಲ್ಲಿನಿಂದನೇ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ ಕೇಳುತ್ತೆ. ಬೇಡ ಅಂದರೆ ನಾವು ಕ್ಯಾನ್ಸಲ್ ಮಾಡ್ಬೋದು, ಕಂಟಿನ್ಯೂ ಅಂದರೆ ಮತ್ತೆ ಅಲ್ಲಿನಿಂದ ಕಂಟಿನ್ಯೂ ಆಗುತ್ತೆ. ಸೊ ಇದು ಒಂದು ಒಳ್ಳೆ ಫ್ಯೂಚರ್. 1 hour 50 minutes ತೋರ್ತಾ ಇದೆ ರೆಕಾರ್ಡಿಂಗು. ಇದು ಇಂಡಿಕೇಟರು. ಅದು ಬೇಡ ನಮಗೆ ಇಂಡಿಕೇಟರ್ ಅಂದರೆ ನಾವು ಅದು ತೋರಿಸಿದ್ದೀನಲ್ವ, ಅದನ್ನು ನೀವು ಸ್ಟಾಪ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇದು Insta360 ACE Pro coincident with Leica. ಸೊ ಫ್ರೆಂಡ್ಸ್, ನೀವು ಈ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ಕತ್ತೆ. ನನಗೆ ಎಷ್ಟು ನಾಲೆಜ್ ಇದೋ ನಾನು ಎಷ್ಟು ಅದು ನಿಮಗೆ ಇನ್ಫಾರ್ಮೇಶನ್ನು ನಿಮಗೆ ಕ್ಲಿಯರ್ ಆಗಿ ಹೇಳಬೇಕಂತ ನಾನು ನೀವು ಕೇಳ್ಬೋದು ಏನಕ್ಕೆ ಎಲ್ಲ ವಿಡಿಯೋಸ್ ತುಂಬ ಲಾಂಗ್ ಇದೆ ಅಂದರೆ ನಿಮಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಒಂದು ಫುಲ್ ಇನ್ಫಾರ್ಮೇಶನ್ ಕೊಡಬೇಕು. ಅದೇ ನನ್ನ ಮೋಟಿವ್, ಅದೇ ನನ್ನ ಗಮನ. ಸೊ ಏನಂದರೆ ಒಂದು ಇನ್ಫಾರ್ಮೇಶನ್ ನಾವು ಕೊಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕ್ಲಿಯರ್ ಕಟ್ ಆಗಿರಬೇಕು ಅಂತಲೇ ನಾನು ಒಂದೊಂದು ವಿಡಿಯೋ ಸ್ವಲ್ಪ ಲಾಂಗ್ ಹೋಗುತ್ತೆ. ಸೊ ಯಾವುದು ಲೈಕ್ ನಮಗೆ ಏನು ಇನ್ಪುಟ್ಸು ಔಟ್ಪುಟ್ಸು ಮಿಸ್ ಆಗಬಾರ್ದು ಅಂತಲೇ ನಾನು ಎಲ್ಲ ವಿಡಿಯೋ ಕ್ಲಿಯರ್ ಆಗೇ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ನೀವು ಎಂಜಾಯ್ ಮಾಡ್ತೀರಾ ಅನ್ಕೊತೀನಿ. ಸೊ ನನ್ನ ಹೆಸರು ಹರಿನ್ ಅಂತ. ನಾನು ವೀಕೆಂಡಲ್ಲಿ ಮೋಟರ್ ವ್ಲಾಗಿಂಗ್, ರೈಡಿಂಗ್, ಟ್ರಕ್ಕಿಂಗ್ ಎಲ್ಲ ಮಾಡ್ತಾ ಇದ್ದೀನಿ. ಇದಂತೂ ಇಲ್ಲ, ಈ ಥರ ಗ್ಯಾಜೆಟ್ಸು ಏನಾದರೂ ನಾನು ಹೊಸದು ರೈಡಿಂಗ್ ಜಾಕೆಟ್
ತುಂಬಾನೇ ಮೋಟರ್ ಸೈಕಲ್ ಆಕ್ಸರೀಸು ಯಾವ ತರ ಓಡಿಸ್ಬೇಕು, ಹೈವೇನಲ್ಲಿ ಯಾವ ತರ ಹೋಗ್ಬೇಕು ಅಂತ ಈ ತರ ತುಂಬಾನೇ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದೇವಸ್ಥಾನಲ್ಲಿ 1 ಗಂಟೆ ಇರುತ್ತೆ, ಅದೇ ಥರ ನಮ್ಮ ಚಾನಲ್ನಲ್ಲಿ 1 ಗಂಟೆ ಇರುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ. ಮುಂಚೆ ನಾನು ಯಾವುದಾದ್ರು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಅದು ಮಿಸ್ ಆಗಲ್ಲ. ಸೊ ದಯವಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ಇಡೀ ನಮ್ಮ ಕರ್ನಾಟಕ ಪ್ರಜಾವರೇ ದಯವಿಟ್ಟು ಸಪೋರ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಒಂದ್ಸಾರಿ ಚೆಕ್ ಮಾಡಿ ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ನಾನು ನಿಮ್ಮ ಹರಿನ್. ಹ್ಯಾಪಿ ವೀಕೆಂಡ್.